ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಜೋಳದ ಬಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸವಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಹಸಿ ಖಾರನ ಮಾಡಲಿಕ್ಕೆ ನಾನು ಇಲ್ಲಿ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರನ್ನು ತೊಗೊಂಡು ಅದಕ್ಕೆ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ, ಇವಾಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಶುಂಠಿ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಸ್ವಲ್ಪ ಉಪ್ಪು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಮುಟ್ಗೆ ಆಗುವಷ್ಟು ನಾನು ಇಲ್ಲಿ ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ ಮೊದಲೇ. ಇವಾಗ ಅದನ್ನು ಅದೇ ಹಸಿ ಖಾರ ರುಬ್ಬಿರುವಂತಹ ಮಿಕ್ಸಿಲೇ ರುಬ್ಕೊಂಡು ಬರ್ತೀನಿ ನೋಡಿ. ಇವಾಗ ಒಂದು ತಟ್ಟೆಯಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಮತ್ತು 1 ಕಪ್ ಆಗುವಷ್ಟು ಜೋಳದ ಹಿಟ್ಟು, ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಮಿಕ್ಸರ್ ಮಾಡಿರುವಂತಹ ಉದ್ದಿನಬೇಳೆ ಹಿಟ್ಟನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉದ್ದಿನಬೇಳೆ ಈ ಥರ ನೆನೆ ಹಾಕಲಿಲ್ಲ ಅಂದರೆ ನೀವು ಹಾಗೆ ಉದ್ದಿನ ಹಿಟ್ಟಿದ್ದರೆ ಹಾಕ್ಬೋದು ಅದನ್ನೇ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ, ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಅಜ್ವೈನ ತಗೊಂಡು ಕೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ, ಮತ್ತು ಹಸಿ ಖಾರ. ಅದು ಖಾರ ನೋಡ್ಕೊಂಡು ಹಾಕಬೇಕು. ಖಾರ ತುಂಬ ಜಾಸ್ತಿ, ಮೆಣಸಿನ್ಕಾಯಿ ತುಂಬ ಜಾಸ್ತಿ ಖಾರ ಇದ್ದರೆ ನೋಡ್ಕೊಂಡು ಹಾಕಿ. ಒಂದು ಸ್ವಲ್ಪ ನೀರು ಬೆಚ್ಚಗೆ ಮಾಡಿಟ್ಕೊಂಡಿದ್ದೀನಿ, ಉಪ್ಪು ಕೂಡ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ. ಇವಾಗೆಲ್ಲ ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರ ಉಪ್ಪು ಎಲ್ಲ ನೀವು ರುಚಿಗೆ ಅನುಗುಣವಾಗಿ ನೋಡ್ಕೊಂಡು ಹಾಕಿ ನೋಡಿ. ಇವಾಗ ಈ ಥರ ಸ್ವಲ್ಪ ಬೆಚ್ಚಗಿರೋ ನೀರಲ್ಲೇ ನಾದಬೇಕು. ತುಂಬ ಜಾಸ್ತಿ ನೀರು ಹಾಕ್ಬಿಟ್ಟು ತೆಳುವಾಗಿ ಮಾಡಿಬಿಡಬೇಡಿ ಹಿಟ್ಟು. ಇದನ್ನು ನಾದಿ ಸ್ವಲ್ಪ 1 ರಿಂದ 2 ಗಂಟೆನೂ ನೀವು ನೆನೆ ಇಡಬೇಕು. ಅಂದರೆ ಚೆನ್ನಾಗಿ ಇದು ಹಿಟ್ಟು ಎಲ್ಲ ಉಪ್ಪು ಖಾರನೆಲ್ಲ ಹೀರ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಆವಾಗ ವಡೆ. ನಾದಿದ ತಕ್ಷಣ ಆವಾಗಲೇ ಮಾಡಿಬಿಟ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ ವಡೆ. ಸ್ವಲ್ಪನಾದರೂ ನೀವು ನೆನೆ ಇಡಬೇಕು ಈ ಹಿಟ್ಟನ್ನು ನೋಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ನಾದ್ತಾ ಹೋಗಬೇಕು. ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಜಾಸ್ತಿನೂ ಗಟ್ಟಿ ಮಾಡಿಬಿಡಬೇಡಿ, ಜಾಸ್ತಿನೂ ತೆಳು ಮಾಡಿಬಿಡಬೇಡಿ, ಮೀಡಿಯಮಲ್ಲಿರಲಿ ಹಿಟ್ಟು ನೋಡಿ. ಈ ಥರ ಚೆನ್ನಾಗಿ ಮಿದ್ದಬೇಕು, ಏಕೆಂದರೆ ಎಲ್ಲ ಕಡೆನೂ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೋಬೇಕು. ಅದು ಆ ಥರ ಚೆನ್ನಾಗಿ ನಾದಬೇಕು ನೋಡಿ. ಜಾಸ್ತಿನೂ ಗಟ್ಟಿ ಮಾಡಿಲ್ಲ, ಜಾಸ್ತಿನೂ ತೆಳು ಮಾಡಿಲ್ಲ. ನಾನು ಹಿಟ್ಟದನ್ನು ಮೀಡಿಯಮಲ್ಲಿ ಇಟ್ಟಿದ್ದೀನಿ ನೋಡಿ. ಇವಾಗ ತೋರಿಸ್ತೀನಿ ಹೇಗೆ ಬಂದಿದೆ ಹಿಟ್ಟಂತ. ನಾನಿದನ್ನು 1-2 ಗಂಟೆ ಮುಂಚೆ ಮಾಡೋಕ್ಕಿಂತ 1-2 ಗಂಟೆ ಮುಂಚೆನೇ ಇದನ್ನು ನಾದಿಟ್ಕೊಂಡ್ಬಿಟ್ಟಿರ್ತೀನಿ ಹಿಟ್ಟು ನೋಡಿ. ಈ ಥರ ಬರಬೇಕು ಪರ್ಫೆಕ್ಟ್ ಇದು. ಇವಾಗ 1-2 ಗಂಟೆ ನೆನೆಯಲಿಕ್ಕೆ ಇಡ್ತೀನಿ ನೋಡಿ. ಇವಾಗ ಇದನ್ನು ಒಂದು ಪ್ಲಾಸ್ಟಿಕ್ ಹಾಕ್ಕೊಂಡ್ಬಿಟ್ಟು ಕವರ್ ಈ ಥರ ಲಟ್ಟಿಸ್ತೀನಿ. ನೀವು ಎಳ್ಳು ಬೇಕಿದ್ದರೆ ಹಿಟ್ಟು ನಾದುವಾಗಲೇ ಹಾಕ್ಬಿಟ್ಟು ಮಾಡಿ. ನಾನು ಹಿಟ್ಟು ನಾದುವಾಗ ಹಾಕಿಲ್ಲ. ಸೊ ಇವಾಗ ಈ ಥರ ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ಎಳ್ಳನ್ನು ಈ ಥರ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ. ಇದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತಂತ ಈ ಥರ ಮಾಡಿದ್ದೀನಿ. ಹಿಟ್ಟು ನಾದುವಾಗಲೇ ಹಾಕಿದ್ರೂ ನಡೆಯುತ್ತೆ ಎಳ್ಳನ್ನು, ಬಿಳಿ ಎಳ್ಳು ನೋಡಿ. ಈ ಥರ ಜಾಸ್ತಿ ತೆಳು ಮಾಡ್ಕೊಂಡು ಬಿಡಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು ವಡಿ ಇದು. ಜಾಸ್ತಿ ತೆಳುವಾಗಿಬಿಟ್ರೆ ಉಬ್ಬಲ್ಲ ಅದು ನೋಡಿ. ಇವಾಗ ಹೇಗೆ ಉಬ್ಬಿ ಬರುತ್ತೆ ಅಂತ ಸ್ವಲ್ಪ ಸ್ಪೂನಿಂದ ಈ ಥರ ಎಣ್ಣೆನ ಆ ವಡೆ ಮೇಲೆ ಸ್ವಲ್ಪ ಎಣ್ಣೆನ ಸಿಡಿಸ್ಬೇಕು. ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತದು ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ವಡೆ. ನಮ್ಮ ಕಡೆ ಇದನ್ನು ಹಬ್ಬಗಳ ಟೈಮಲ್ಲಿ ನಾವು ಮಾಡೇ ಮಾಡ್ತೀವಿ ಈ ಥರ ವಡೆನ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ವಡೆ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಕ್ಕಳಿಗೆಲ್ಲ ಟಿಫಿನಿಗೆ ಮಾಡ್ತೀರಿ ಅಂತ ಅಂದರೆ ಒಂದಿನ ಹಿಂದ್ಗಡೆನೇ ಇದನ್ನು ಹಿಟ್ಟನ್ನು ನಾದಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ
ಮಾರ್ನಿಂಗ್ ನೀವು ಮಾಡಿಕೊಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಬಿಸಿಲೇ ಇರಬೇಕು ಅಂತ ಏನಿಲ್ಲ, ಆರಿದ್ರೂ ಅಷ್ಟೇ ಟೇಸ್ಟಿಯಾಗಿ ಹತ್ತತ್ತೆ ಮಕ್ಕಳಿಗೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇವಾಗ ತೋರಿಸ್ತೀನಿ ವಡೆನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ವಿಡಿಯೋನ ನೀವು ನೋಡಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.